ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ವಿಡಿಯೋದಲ್ಲಿ ಆ್ಯಕ್ಚುಲಿ ಸ್ಯಾಟರ್ಡೇ. ಈ ಸ್ಯಾಟರ್ಡೇ ಹೋಮ್ವರ್ಕ್ನ ನಾನು ಸಂಡೇಗೆ ಪೋಸ್ಟ್ಪೋನ್ ಮಾಡಿದ್ದೀನಿ. ಇವತ್ತು ನಾವು ಗಾರ್ಡನಿಂಗ್ನ ನೋಡ್ತಾ ಇದ್ದೀವಿ. ಸೊ ಇದು ನಮ್ಮ ಮನೆಯ ಸ್ಮಾಲ್ ಅಮೆಝಾನ್ ಫಾರೆಸ್ಟ್ ಅಂತಲೇ ಹೇಳ್ಬೋದು. ಎಲ್ಲ ಕ್ಲೀನ್ ಮಾಡಿದ್ವಿ ಆ್ಯಕ್ಚುಲಿ. ಸೊ ಇವತ್ತು ನಮ್ಮಮ್ಮ ಒಂದು ಸ್ವಲ್ಪ ಗಾರ್ಡನಿಂಗ್ ಮಾಡ್ತಾಯಿದ್ದಾರೆ. ಸೊ ನಾವು ಗಾರ್ಡನಿಂಗ್ನ ಮಾಡೋಣ. ಲೆಟ್ಸ್ ಗೋ. And this is my plant. I will show. This is my plant. Every time giving flowers. So this is my cutie pie. I only plant this plant. So I like this plant so much. And ಹೀಗೆ ಹೋಗ್ತಾ ನಾನು ಗಾರ್ಡನ್ನ ನಾನು ತೋರಿಸ್ಕೊಂಡು ಹೋಗ್ತೀನಿ. ಇನ್ನು ನಾನು ಮೇಲ್ಗಡೆ ಗಾರ್ಡನ್ ಕೂಡ ತೋರಿಸ್ತೀನಿ ಒಂದು ದಿವಸ. ಯಾವತ್ತಾದ್ರೂ ತೋರಿಸ್ಬೋದು. ಸೊ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ನಮ್ಮ ಪುಟ್ಟ ಗಾರ್ಡನ್ ಹೇಗಿದೆ ಹೊರಗಡೆದು ಅಂತ ನಾನು ತೋರಿಸ್ಕೊಡ್ತೀನಿ. ನೋಡಿ, ದಿಸ್ ಇಸ್ ಅವರ್ ಸ್ಮಾಲ್ ಗಾರ್ಡನ್. ಮಮ್ಮಿ ಏನೋ ಮಾಡ್ತಾಯಿದ್ದಾರೆ, ಅಲ್ಲಿಗೆ ಹೋಗೋಣ. ಇದು ಚೆನ್ನಾಗಿ ಬಿಡ್ತಿದೆ ಹೂ. ಒಂದು ವೀಡಿಯೋದಲ್ಲಿ ಹಾಕಿದ್ದೀವಿ ಅನಿಸುತ್ತೆ. ನಾನೇ ಹೂ ಹರ್ಕೊತಾ ಇದ್ದೆ ಅದರಲ್ಲಿ. ಸೊ ಇದು ನಮ್ಮ ಕ್ಯೂಟಿ ಪಾಯ್ ಪ್ಲಾಂಟ್ಸ್ ಫ್ಲವರ್. ಆ್ಯಂಡ್ ದಿಸ್ ಒನ್ ಈಸ್ ಅವರ್ ಜಾಜಿ, ಮುಳ್ಳು ಜಾಜಿ. ಸೊ ಯಾವಾಗಲೂ ಕೂಡ ಹೂ ಕೊಡ್ತಾನೆ ಇರುತ್ತೆ. ಸೊ ಐ ಲೈಕ್ ದಿಸ್ ಪ್ಲ್ಯಾಂಟ್ ಸೋ ಮಚ್. ಆ್ಯಂಡ್ ಇಲ್ಲಿರೋ ಪ್ಲ್ಯಾಂಟ್ಸ್ಗಳನ್ನೆಲ್ಲ ನಾವು ಜಾಸ್ತಿ ವೀಡಿಯೋ ಮಾಡಿದ್ದೀವಿ. ದಿಸ್ ಫ್ಲವರ್ ಮತ್ತು ಈಗಿರೋ ರೆಡ್ ಫ್ಲವರ್. ನೆಕ್ಸ್ಟ್ ಮೈ ಫೇವ್ರೆಟ್ ಡಬಲ್ ಕಲರ್ ಫ್ಲವರ್. ಈ ಗಿಡದೆಲ್ಲ ನಾವು ಮಾಡಿದ್ದೀವಿ. ಸೊ ನಮ್ಮ ಮಮ್ಮಿ ಏನು ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಸೊ ಇದು ಆ ಜಾಜಿ ಇತ್ತಲ್ವ, ಆ ಜಾಜಿ ಬೀಜ ಬಿಟ್ಟಿದ್ದು ಈಗ ದೊಡ್ಡದಾಗಿ ಹೂ ಬಿಡ್ತಾ ಇದೆ ಗಾಯ್ಸ್. ಸೊ ನೋಡೋಣ ಮಮ್ಮಿ ಏನು ಮಾಡ್ತಾಯಿದ್ದಾರೆ ಅಂತ. ಹಾಯ್ ಮಾಮ್, ಏನು ಮಾಡ್ತಾಯಿದ್ದೀರಾ? ಇದೆಲ್ಲ ಈ ಥರ ಹೂ ಬಿಟ್ಟು ಎಲ್ಲ ಆದಮೇಲೆ ಈ ಥರ ಮೊಗ್ಗೆಲ್ಲ ಆದಮೇಲೆ ಈ ಥರ ಆಗಿಬಿಡುತ್ತೆ. ಈ ಥರ ಇರೋದೆಲ್ಲ ಈ ಥರ ಆಗುತ್ತೆ. ಆವಾಗ ಇದನ್ನು ನಾವು ಕಟ್ ಮಾಡಿದ್ರೆ ಈ ಥರ ಹೊಸ ಗಿಡಗಳು ನೋಡಿ ತೋರಿಸಿ, ಈ ಥರ ಹೊಸ ಗಿಡಗಳು ಬರೋಕ್ಕೆ ಜಾಗನೂ ಆಗುತ್ತೆ, ಚೆನ್ನಾಗೂ ಕಾಣಿಸುತ್ತೆ ಅಂತ. ನೋಡಿ, ಇದೆಲ್ಲ ಹಳೆ ಗಿಡಗಳು. ಒಂದು ಹೂ ತೋರಿಸ್ತಿದ್ದೀವಿ ನೋಡಿ, ಕಬಾಳೆ ಹೂ ಚೆನ್ನಾಗಿದೆ. ಇದೆಲ್ಲ ಹೊಸ ಮರಿಗಳು ನೋಡಿ. ಇದೆಲ್ಲ ಹೂ ಬಿಟ್ಟಿದ್ವು ಮೊನ್ನೆ ತಾನೇ. ಸೊ ಇದು ಹಳೆ ಗಿಡ. ಇದು ನೋಡಿ, ಮರಿ ಮಾಡಿದ ಅಕ್ಕಪಕ್ಕ ಮರಿ ಮಾಡಿ ಈ ಮಜ್ಜೆ ಎಲೆ ಇದೆಯಲ್ಲ, ಅದ್ರ ಮಜ್ಜದಿಂದ ಹೂ ಬರುತ್ತೆ. ಹೂ ಬಂದು ಅಷ್ಟೊಡಕ್ಕಾಗುತ್ತೆ. ಈ ಥರ ಆಗುತ್ತೆ ನೋಡಿ. ಈ ಥರ ಮೊಗ್ಗಿರುತ್ತೆ ಮೊದಲು ಈ ಥರ. ನೆಕ್ಸ್ಟ್ ಸ್ವಲ್ಪ ದೊಡ್ಡದಾಗ್ತಾ ಈ ಥರ ಫುಲ್ ದೊಡ್ಡ ಪ್ಲ್ಯಾಂಟ್ ಆಗಿ ಈ ಥರ ಹೂ ಬಿಡುತ್ತೆ. ಸೊ ನೋಡಿ, ತುಂಬ ಚೆನ್ನಾಗಿದೆ ಅಲ್ಲ. ಇದು ನಾನು ರೆಡ್ ಕಲರ್ ಕೂಡ ಹಾಕಿದ್ದೀವಿ, ಬಟ್ ಅದಿನ್ನೂ ಹೂ ಬಿಟ್ಟಿಲ್ಲ. ಅದು ಹೂ ಬಿಟ್ಟಾದ್ಮೇಲೆ ಒಂದು ವೀಡಿಯೋ ಹಾಕ್ತೀವಿ ಗಾಯ್ಸ್. ಓಕೆ, ದಿಸ್ ಈಸ್ ಅವರ್ ಗಾರ್ಡನ್ ಅಂತಲೇ ಹೇಳ್ಬೋದು. ಹೌದು ಕೂಡ. ಆ್ಯಂಡ್ ದಿಸ್ ಇಸ್ ಅವರ್ ಫೇವ್ರೆಟ್ ಪ್ಲಾಂಟ್. ಆ್ಯಂಡ್ ಇದು ವೀಡಿಯೋ ಮಾಡಿದ್ದೀವಿ ಅನಿಸುತ್ತೆ. ಐ ವಿಲ್ ಟೆಲ್. ಅದು ಹೂ ಬಿಟ್ಟಿದೆ, ಇವತ್ತು ತೋರಿಸ್ತೀನಿ. ಒಂದು ವೈಟ್ ಹೂ, ಕ್ಯೂಟಿ ಪೈ ಫುಲ್ಲು ವೈಟ್. ಇದು ಬೆಳಗ್ಗೆ ಪಿಂಕಲ್ಲಿರುತ್ತೆ, ಅದಾದಮೇಲೆ ಮಧ್ಯಾಹ್ನ ಆಗ್ತಾ ಸಂಜೆಗೆ ವೈಟ್ ಆಗಿಬಿಡುತ್ತೆ. ಅದು ಮೊಗ್ಗಿದಲ್ಲ ನಾರ್ದಾಗ್ಬಿಡುತ್ತೆ, ಚೆನ್ನಾಗಿಬಿಡುತ್ತೆ. ಸ್ವಲ್ಪ ದಿನ ನಿಲ್ಲಿಸಿತ್ತು. ಇದು ಸ್ಟಾರ್ಟ್ ಮಾಡಿದ್ರು ಅಂತ ಅಂದರೆ ಈ ಗಿಡಗಳು ಬಿಡ್ತಾನೆ ಇರುತ್ತೆ. ಸೊ ನೋಡಿ, ಮೊಗ್ಗೆಲ್ಲ ಇದೆ. ಹೊಸ ಚಿಗುರಲ್ಲಿ ಹೊಸ ಮೊಗ್ಗುಗಳು ಬಿಟ್ಟಿದ್ದಾವೆ. ಸೊ ನಮ್ಮ ಗಿಡಗಳು ಇಷ್ಟು ಹೆಲ್ದಿಯಾಗಿ ಯಾವಾಗಲೂ ಕೂಡ ಹೂ ಬಿಡೋದಕ್ಕೆ ಕಾರಣ ಏನು ಅಂತ ಅಂದರೆ ಫರ್ಟಿಲೈಸರ್ ನಾವು ಲೈಕ್ ವೆಜಿಟೇಬಲ್ ಪೀಲ್ ಆಗಿರ್ಬೋದು, ಬಿಟ್ಟರೆ ನಮ್ಮ ಮನೆ ಹತ್ರ ಹಸುಗಳು ಬರುತ್ತೆ. ಸೊ ಹಸುವಿನ ಗೊಬ್ಬರ ಆಗಿರ್ಬೋದು, ಎಲ್ಲನೂ ಕೂಡ ನಾವು ಮನೆಯಲ್ಲೇ ಮಾಡ್ತೀವಿ. ಸೊ ಮನೇಲಿ ಮಾಡೋದ್ರಿಂದ ಇಷ್ಟು ಚೆನ್ನಾಗಿ ಗಿಡಗಳೆಲ್ಲ ಬೆಳೆದಿರುತ್ತೆ. ನಾವು ಹೊರಗಿಂದ ಒಂದು ಚೂರು ಕೂಡ ಗೊಬ್ಬರ ತರೋದಿಲ್ಲ, ಆದರೂ ಇಷ್ಟು ಚೆನ್ನಾಗಿ ಹೂ ಬಿಡುತ್ತೆ, ಹುಳ ಹತ್ತಿರೋದಿಲ್ಲ. ಹೇಗೆ ಅಂತಂದರೆ ಈ ಫರ್ಟಿಲೈಸರ್ಗಳಿಂದ ನೋಡಿ ನಾವು ಎಲ್ಲ ಪ್ಲ್ಯಾಂಟಿಗೂ ಹಾಕಿದ್ವಿ. ಅದಕ್ಕೆ ಈ ಪ್ಲ್ಯಾಂಟ್ಗಳು ಚೆನ್ನಾಗಿ ಬೆಳೆದು ಮುಂದೆ ಹೂ ಬಿಟ್ಟು ಈ ಥರ ನೋಡಿ ಎವ್ರಿ ಟೈಮ್ ಗಿವಿಂಗ್ ಫ್ಲವರ್ಸ್. ನಾವು
ಈ ಥರ ಫರ್ಟಿಲೈಸರ್ ಹಾಕೋದ್ರಿಂದ ಏನು ಉಪಯೋಗ ಇದೆ ಅಂತ ಅಂದರೆ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಹೂಗಳು ಕೂಡ ನಮಗೆ ತುಂಬ ಚೆನ್ನಾಗಿ ಸಿಗುತ್ತೆ. ನಾವು ಈ ಗಿಡ ನಮ್ಮದು ಹಳೆ ಮನೇಲಿ ಇದ್ದಿದ್ದು ಗಿಡ. ಸೊ ಇದನ್ನು ನಾವು ತಂದಿದ್ವಿ, ಇದನ್ನು ನಾವು ಆ ಜಾಗದಲ್ಲಿ ಇಟ್ಟಿದ್ವಿ. ತೋರಿಸ್ತೀನಿ ನಾನು. ನೋಡಿ, ಈ ಜಾಗದಲ್ಲಿ ಇಟ್ಟಿದ್ವಿ. ಈ ಜಾಗದಲ್ಲಿ ನಾವು ಅಷ್ಟೊಂದು ಫರ್ಟಿಲೈಸರ್ ಹಾಕೋದಿಲ್ಲ, ಯಾಕಂದರೆ ಮಳೆ ಹನಿಗಳೇ ಜಾಸ್ತಿ ಬೀಳ್ತಾರೆ. ಸೊ ಅದು ನೋಡಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಅಲ್ವಾ. ಸೊ ನಾವು ಇದಕ್ಕೆ ಹಾಕ್ತಾ ಇರಲಿಲ್ಲ. ಸ್ವಲ್ಪ ದಿನ ಆದಾದಮೇಲೆ ಡಲ್ ಇದೆ ಅಂತ ಹೇಳಿ ಇಲ್ಲಿ ಹಾಕಿದ್ವಿ. ಇಲ್ಲಿ ಹಾಕಾದ್ಮೇಲೆ ಗೊಬ್ಬರನೆಲ್ಲ ಹಾಕಿದ್ದೀವಿ ನೋಡಿ. ಈ ಥರ ಹಾಕಿದಾದ್ಮೇಲೆ ಎಷ್ಟೊಂದು ಮೊಗ್ಗು ಮಾಡಿದೆ ನೋಡಿ, ಎಷ್ಟೊಂದು. ಒಂದು ಹನಿ ಕೂಡ ಮೊಗ್ಗಿಲ್ದೇ ಇರೋದು ನೋಡಿ, ಎಷ್ಟೊಂದು ಎಲ್ಲ ಬ್ರಾಂಚಲ್ಲೂ ಕೂಡ ಒಂದೊಂದು ಮೊಗ್ಗು. ಈ ಥರ ನಿಮ್ಮ ಗಿಡಗಳು ಆಗಬೇಕು ಅಂತ ಅಂದರೆ ಫರ್ಟಿಲೈಸರ್ ವೀಡಿಯೋ ಮಾಡೋಕ್ಕೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ನಾವು ಇದೇ ಥರ ಫ್ರೂಟ್ಸ್ ಸೀಡ್ಸ್ ಎಲ್ಲ ಹಾಕ್ತಾ ನಮಗೆ ಇಲ್ಲೊಂದು ಗ್ವಾವಾ ಟ್ರೀ ಬೆಲ್ಟ್ ಇದೆ. ದಿಸ್ ಇಸ್ ಸೋ ಸ್ಮಾಲ್ ಆ್ಯಕ್ಚುಲಿ. ಇದನ್ನು ದೊಡ್ಡದಾಗ್ತಾ ಇಷ್ಟು ದೊಡ್ಡದಾಗ್ಬಿಟ್ಟು ಹೂ ಬರುತ್ತೆ. ಹೂ ಬಂದು ಕಾಯಾಗಿ ಹಣ್ಣಾಗುತ್ತೆ. ಅವಾಗ ನಮಗಿದು ಹಣ್ಣು ಕೊಡುತ್ತೆ. ಸೊ ನೀವು ಫರ್ಟಿಲೈಸರ್ ಮಾಡಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದು ನಮ್ಮ ಲೈನ್ ಗಾರ್ಡನ್ ಅಂತಲೇ ಹೇಳ್ಬೋದು. ಇಲ್ಲಿ ಸ್ವಲ್ಪ ಹಚ್ಚಿದ ಬಂದಲ್ಲಾಗ ಇಲ್ಲಿ ಟಂಕನೂ ಬಂದಿದೆ. ಸೊ ಬೇರೆ ಪಾಟ್ಗಳಿಗೂ ಹೂಡಿದ್ದಾವೆ. ಸೊ ಇದು ಲಕ್ಕಿ ಪ್ಲ್ಯಾಂಟ್ ಅಂತ ಅಂತಾರೆ. ಅದು ನಮ್ಮ ಮನೇಲಿ ಎಲ್ಲಿ ಬೇಕೋ ಅಲ್ಲಿ ಬೆಳೆಯುತ್ತೆ. ಸೊ ದಿಸ್ ಇಸ್ ಅವರ್ ಪ್ಲ್ಯಾಂಟ್. ಇದು ವೈಟ್ ಸೇವಂತಿಗೆ, ಇದು ಯೆಲ್ಲೋ ಕಲರ್ ಡಬಲ್ ಲೇಯರ್ ದಾಸವಾಳ. ಮೊನ್ನೆ ಬಿಟ್ಟಿತ್ತು, ವಿಡಿಯೋ ಮಾಡಿದ್ದೀವಿ, ಒಂದು ಹಾಕಿದ್ದೀವಿ. ಡಬಲ್ ಲೇಯರ್ ಯೆಲ್ಲೋ ಕಲರ್ ದಾಸವಾಳ. ಸೊ ಚೆನ್ನಾಗಿರುತ್ತೆ. ಇದು ವೈಟ್ ಕಲರ್ ಶಂಖಪುಷ್ಪ. ನಾನೇ ಒಂದು ವಿಡಿಯೋದಲ್ಲಿ ಟೆರೆಸ್ ಗಾರ್ಡನಿಗೆ ಹೋಗಿ ಆ ಶಂಖಪುಷ್ಪನ ಹೇಳಿದ್ದೀನಿ. ಸೊ ಆ ವಿಡಿಯೋನ ನೀವು ನಮ್ಮ ಅಕೌಂಟಿಗೆ ಹೋಗ್ಬಿಟ್ಟು, ಮೀನ್ಸ್ ನಮ್ಮ ಚಾನಲ್ಗೆ ಹೋಗ್ಬಿಟ್ಟು ನೋಡಿ. ಇದು ರೆಡ್ ಕಲರ್ ಫುಲ್ಲು ಚೆನ್ನಾಗಿರೋದು. ಸೊ ನಾವು ಒಳಗೆ ಬಂದಿದ್ದೀವಿ. ಇಲ್ಲಿ ನಾವು ಅಷ್ಟೊಂದು ಕ್ಲೀನ್ ಮಾಡೋದಿಲ್ಲ, ಸೊ ತುಂಬ ಮೆಸ್ಸಿಯಾಗಿದೆ. ಇದು ನಮ್ಮ ಒನ್ ಆಫ್ ದ ಮೋಸ್ಟ್ ಫೇವ್ರೇಟ್ ಮಾನ್ಸ್ಟರ್ ಪ್ಲ್ಯಾಂಟ್. ನಾನು ತೋರಿಸ್ತೀನಿ ಬನ್ನಿ. ನೋಡಿ ಎಷ್ಟು ಮಾನ್ಸ್ಟರ್ ಆಗಿದೆ ಅಂದರೆ, ಆ ರೂಟ್ಸ್ ಇದೆಯಲ್ಲ, ಆ ರೂಟ್ಸು ಲೈಕ್ ನೋಡಿ, ಮಾನ್ಸ್ಟರ್ ಗಿಡ ತುಂಬ ಚೆನ್ನಾಗಿ ಬೆಳೀತೆ. ಇಲ್ಲಿ ಹಿಂದೆ ಕೂಡ ನಾವು ಗಿಡಗಳನ್ನ ಹಾಕಿದ್ದೀವಿ, ತುಂಬ ಚೆನ್ನಾಗಿ ಗಿಡಗಳನ್ನ ಬೆಳೆದಿದೆ. ಈ ಗಿಡದಲ್ಲಿ 2 ಥರ ಇರುತ್ತೆ, ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ನಮ್ಮ ಟೆರೆಸ್ ಗಾರ್ಡನ್ ವೀಡಿಯೋ ಬೇಕು ಮತ್ತು ಇನ್ನೊಂದು ಸ್ವಲ್ಪ ವೀಡಿಯೋಗಳು ಬೇಕು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ನಮ್ಮ ವೀಡಿಯೋಕ್ಕಾಗಿ, ಇನ್ನಷ್ಟು ವೀಡಿಯೋಕ್ಕಾಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಸೊ ಬಾಯ್, ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಟೆರೆಸ್ ಗಾರ್ಡನ್ ವೀಡಿಯೋಕ್ಕಾಗಿ ಕಮೆಂಟ್ ಮಾಡ್ತು ಹೇಳಿ. ಬಾಯ್.